ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಮಿಡ್ ನೈಟ್ ಅಲ್ಲಿ ಎಪಿಸೋಡ್ ಆದ್ಮೇಲೆ ಏನೆಲ್ಲ ಮಾತಾಡಿದ್ರು, ಯಾರೆಲ್ಲ ಬಾಯಿಂದ ಏನೆಲ್ಲ ಬಂತೆಲ್ಲ ಮಾತಾಡೋಣ. ಮುಖ್ಯವಾಗಿ ಧನು ಸ್ಪಂದನ ಮಾತಾಡ್ತಾರೆ ಕಾವ್ಯ ಗಿಲ್ಲಿ ಬಗ್ಗೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೀತಿ ಎಲ್ಲ ಮಾತಾಡೋದಂತ, ಅದ್ರ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ ಕಾವ್ಯ ಮತ್ತು ಗಿಲ್ಲಿ ಕೂಡ ಮಾತಾಡ್ತಾರೆ ಒಂದು ಟಾಸ್ಕ್ ಬಗ್ಗೆ. ಆ ಟಾಸ್ಕ್ ಯಾವ ರೀತಿ ಆಗಿತ್ತು ಅಂತೆಲ್ಲ ಮಾತಾಡೋಣ. ಅದೇ ರೀತಿಯಾಗಿ ಧನು ಸ್ಪಂದನ ಕಾವ್ಯ ರಾಜಕೀಯ ಮಾಡ್ತಾ ಇದ್ದಾರೆ ರಕ್ಷಿತಾ ಮೇಲೆ, ಅದ್ರ ಬಗ್ಗೆನೂ ಮಾತಾಡೋಣ. ಅದಾದ್ಮೇಲೆ ಜಾನ್ವಿ ಅವರು ಇವ್ರು ಮಾಡಿರೋ ಕೆಲಸಗಳೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾರೆ. ಜಾನ್ವಿ ಅಶ್ವಿನಿ ಏನೆಲ್ಲ ಮಾಡಿದ್ರು ಅಂತ. ಅದೇ ರೀತಿಯಾಗಿ ಸೇಫ್ಗೆ ಮಾಡೋದ್ರಲ್ಲಿ ಧನು ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಈ ಮಾತು ಯಾವ ಕಾರಣ ಕೇಳ್ತೀನಿ. ಮತ್ತೆ ಮಿಡ್ ನೈಟ್ ಅಲ್ಲಿ ಯಾರೆಲ್ಲ ಏನೆಲ್ಲ ಮಾತಾಡಿದ್ರು, ಏನೆಲ್ಲ ಆಗ್ತಾ ಇತ್ತು, ಯಾರು ವ್ಯಕ್ತಿತ್ವ ಕಳ್ಕೊಂಡ್ರು, ಯಾರು ವ್ಯಕ್ತಿತ್ವನ ಉಳಿಸ್ಕೊಂಡ್ರು ಅಂತ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಸ್ಪಂದನ ಧನು ಇದಾರಲ್ಲ, ಕಂಪ್ಲೀಟ್ ಆಗಿ ಇವರು ಫ್ರೆಂಡ್ಶಿಪ್ಗೆ ವ್ಯಾಲ್ಯೂವೇ ಕೊಡಲ್ಲ ಅಂತಾರೆ. ಯಾಕಂದ್ರೆ ಏನಾದ್ರೂ ಮಾತಾಡ್ಬೇಕು, ಏನಾದ್ರೂ ಹೇಳ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಮುಖದ ಮೇಲೆನೆ ಹೇಳ್ಬೇಕು. ಈ ರೀತಿ ಎಲ್ಲ ಮಾತಾಡೋದು ಸರಿಯಲ್ಲ, ನೀನು ಮಾತಾಡೋದು ನನ್ಗೆ ಇಷ್ಟ ಇಲ್ಲ, ಈ ರೀತಿ ಎಲ್ಲ ಮಾಡ್ಬೇಡ ಅಂತ. ಅದ್ ಬಿಟ್ಬಿಟ್ಟು ಕಾವ್ಯ ಗಿಲ್ಲಿ ಬಗ್ಗೆ, ಕಾವ್ಯ ಇಲ್ದಾಗ ಮಾತಾಡ್ತಾರೆ ಸ್ಪಂದನ. ಆಕ್ಚುಲಿ ಸ್ಪಂದನ ಬಗ್ಗೆ ಈ ರೀತಿ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಈ ರೀತಿ ಎಲ್ಲ ಮಾತಾಡ್ತಾರೆ, ಆ ಮಾತೆಲ್ಲ ಬರುತ್ತೆ ಅಂತ. ಯಾಕೆ ಅಂದ್ರೆ ಕಾವ್ಯ ಇದ್ದಾಗ ಕಾವ್ಯ ಹತ್ರ ತುಂಬಾ ಸ್ವೀಟ್ ಆಗಿ ಕ್ಯೂಟ್ ಆಗಿ ಎಲ್ಲ ಮಾತಾಡಿ, ಕಾವ್ಯ ಹೋದ್ಮೇಲೆ ಮಾತಾಡ್ತಾರೆ ಇವಳು ನಂಗೆ ಯಾವತ್ತೋ ಒಂದಿನ ಕೈ ಕೊಡ್ತಾಳೆ, ಯಾವತ್ತೋ ಒಂದಿನ ನಂಗೆ ಇರ್ತಾಳೆ, ಹಾಗೆ ಹೀಗೆ ಅಂತ. ಯಾಕೆಂದ್ರೆ ಧನು ಅಷ್ಟೇ ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿದ್ವಿ, ಇವರೆಲ್ಲ ಕಂಟೆಂಟ್ಗೋಸ್ಕರ ಮಾಡ್ತಾರೆ. ಎಲ್ಲ ಗೊತ್ತು, ಕಾವ್ಯ ಬಿಟ್ಕೊಡಲ್ಲ ಗಿಲ್ಲಿನ, ಸುಮ್ಮನೆ ನಮ್ಮ ಹತ್ರ ಮಾತಾಡ್ತಾಳೆ ಹಂಗೆ ಹಿಂಗಂತ. ಇವ್ರ ಪರ್ಸ್ಪೆಕ್ಟಿವ್ ಏನ್ ಗೊತ್ತಾ, ಎಕ್ಸಾಕ್ಟ್ಲಿ ಧನು ಕೂಡ ಅದನ್ನೇ ಮಾಡೋದು. ಗಿಲ್ಲಿ ಇರ್ಬೇಕಾದ್ರೆ ಬೇಕಂತಾನೆ ಕಾವ್ಯ ಮೇಲೆ ಕೈ ಹಾಕೋದು, ಕಾವ್ಯನ ಇದ್ ಮಾಡೋದು. ಅಂದ್ರೆ ಇದೇ ಬ್ಯಾಟ್ ಟಚ್ ಗುಡ್ ಟಚ್ ಅಂತ ನಾನು ಹೇಳ್ತಾ ಇಲ್ಲ, ಬೇಕಂತಾನೆ ಮಾಡ್ತಾ ಇರ್ತಾರೆ. ಧನು ಅವರು ಗಿಲ್ಲಿ ಪಕ್ಕದಲ್ಲಿ ಇದ್ದ ಕಾವ್ಯ ಇರ್ಬೇಕಾದ್ರೆ ಆ ರೀತಿ ಆಗೋದು, ಈ ರೀತಿ ಆಗೋದು, ಹೆಗಲ ಮೇಲೆ ಕೈ ಹಾಕೋದು, ಟಚ್ ಮಾಡೋದು, ಅದ್ರ ನಾನು ಬ್ಯಾಡ್ ಅಂತ ಹೇಳ್ತಾ ಇಲ್ಲ. ಬಟ್ ಗಿಲ್ಲಿಗೆ ಒಂದು ಕೋಪ ಬರಬೇಕು, ಗಿಲ್ಲಿ ಕಾವ್ಯದಿಂದ ಸಪ್ರೇಟ್ ಆಗಬೇಕು ಅನ್ನೋ ಒಂದು ಥಾಟ್ ಪ್ಲೇಸಸ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ನಿನ್ನೆ ಡೈರೆಕ್ಟ್ ಆಗಿ ಮಾತುಗಳು ಆಡ್ತಾರೆ. ಏನಂತಂದ್ರೆ ಕಾವ್ಯ ಗಿಲ್ಲಿ ಹತ್ರ ಹೆಚ್ಚಾಗಿ ಮಾತಾಡ್ತಾಳೆ, ಅದು ಬೇಡ ಅಂತ ಹೇಳ್ತಾ ಇದ್ದೀನಿ, ಆದ್ರೂ ಕೂಡ ಮಾತಾಡ್ತಾ ಇದ್ದಾಳೆ. ಅವಳು ಕಂಟೆಂಟ್ಗೋಸ್ಕರ ಮಾಡ್ತಾ ಇದ್ದಾಳೆ, ನಾವು ಬೇಡ ಅಂದ್ರೂ ಕೇಳಂಗಿಲ್ಲ ಅಂತಾರ. ಅಲ್ಲ, ನಿಮ್ಮ ಮಾತು ಯಾಕೆ ಕೇಳ್ಬೇಕನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತಾನೆ. ಇವ್ರು ಏನಂದ್ರೆ ಇಷ್ಟ ದಿನ ರಾಶಿ ರಿಷಿಕಾ ಇದ್ರು, ಅವ್ರಿಬ್ರು ಸಪ್ರೇಟ್ ಮಾಡ್ಬೇಕಂತ ಈಗ ಬೆಸ್ಟ್ ಫ್ರೆಂಡ್ಸ್ ಬೆನ್ನಿಗೆ ಚೂರಾಕಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ವರಸ್ಟ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ ನಾನು ಖಂಡಿತವಾಗ್ಲು. ಯಾಕೆ ಅಂದ್ರೆ ಕಾವ್ಯ ಬಗ್ಗೆ ಹೇಳ್ತಾರೆ, ಇವಳು ಯಾವಾಗ ಕೈ ಕೊಡ್ತಾಳೆ, ನಾವು ಇಬ್ರು ಯಾವಾಗ ಜಗಳ ಆಡ್ತೀವಿ, ಇವಳು ಹಂಗೆ ಹಿಂಗೆ ಅಂತ. ಅದೇ ಕಾವ್ಯ ಇದ್ರಾಗೆ ಕಾವ್ಯ ಡೈರೆಕ್ಟ್ ಆಗಿ ಹೇಳ್ಬೋದಲ್ಲ, ಕಾವ್ಯ ಹತ್ರ ಮಾತಾಡ್ಬೋದಲ್ಲ. ಅದನ್ನ ಬಿಟ್ಬಿಟ್ಟು ಕಾವ್ಯ ಹೋದ್ಮೇಲೆ ಕಾವ್ಯ ಬಗ್ಗೆ, ಗಿಲ್ಲಿ ಬಗ್ಗೆ, ಧನು ಮತ್ತೆ ನಮ್ಮ ಸ್ಪಂದನ ಎಲ್ಲ ನೀಟಾಗಿ ಯಾವ ರೀತಿ ಅಂದ್ರೆ ಅವ್ರ ಬಗ್ಗೆ ಒಂದ್ ಸ್ವಲ್ಪ ನೆಗೆಟಿವ್ ಆಗಿ ಬರೋ ಹಾಗೆ ಮಾತಾಡ್ತಾ ಇರ್ತಾರೆ. ಎಕ್ಸ್ಪೆಷಲಿ ಸ್ಪಂದನ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದ್ರ ಬಗ್ಗೆ. ಅದೇ ರೀತಿಯಾಗಿ ಧನು ಅವರು ಕೂಡ ಮೊನ್ನೆ ಕಾಫಿ ಪೌಡರ್ ಕದ್ದಿದ್ರಲ್ಲ, ಆ ಟೈಮಲ್ಲಿ ಜಾಹ್ನವಿ ಬಂದಾಗ ಮಾತಾಡ್ತಾರೆ. ಏನಂತಂದ್ರೆ ಜಾಹ್ನವಿ, ನೀ ಕಾಫಿ ಕುಡಿದ್ರೆ ನನ್ಗೆ ಗೊತ್ತಾಯಿತು, ನೀವು ಕದ್ದಿದ್ರ ಅಂತ ಗೊತ್ತಿತ್ತು, ಆದ್ರೂ ನನ್ ಬರ್ಲಿಲ್ಲ, ನನ್ನ ಬಗ್ಗೆ ನೀವು ಕೆಟ್ಟದಾಗ ಅನ್ಕೊಂತೀರ ಅಂತ ಅಂತಾರೆ. ಇಷ್ಟೆಲ್ಲ ಸೇಫ್ಗೆಲ್ಲ ಬೇಕಾ? ನೀವು ಒಂದ್ ವೇಳೆ ಅವತ್ತು ಹೋಗಿ ಕಾಫಿ ಪೌಡರ್ ಕದ್ದಿರ, ನೀವೇನಕ್ಕೆ ಕದ್ದಿರ ಅಂತ ಹೋಗಿ ಏನಾದ್ರು ಪ್ರಶ್ನೆ ಮಾಡಿದ್ರೆ ಇನ್ನೊಂದ್ಸಲ ನಿಮ್ ಕಿಚನ್ ಚಪ್ಪಳ ಸಿಗೋದು ಸ್ಟ್ಯಾಂಡ್ ತಗೊಂಡಿ ಅಂತ. ಅದ್ಬಿಟ್ಬಿಟ್ಟು ಇಂಥ ಗುಡ್ ಬುಕ್ಸ್ ಸೇಫ್ ಗೇಮ್ ಮಾಡೋದೆಲ್ಲ ಬಿಟ್ಟು ಆಡಿದ್ರೆ ತುಂಬಾ ಚೆನ್ನಾಗಿರ್ತಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತವಾಗ್ಲೂ ಜಾನಿ ಅವ್ರು ಕೂಡ ಹೇಳ್ತಾರೆ, ನಿನ್ ಗೊತ್ತಿತ್ತಾ ಯಾಕೆ ಬರಲ್ಲ ಅಂತ ಕೇಳೋದಾದ್ರೆ, ನೀನ್ ತುಂಬಾ ಸ್ಮಾರ್ಟ್ ಧನು, ನೀನ್ ಹಂಗೆ ಬರಲ್ಲ, ಹೀಗ್ ಬರಲ್ಲ. ಅದೇ ರೀತಿಯಾಗಿ ಸೂರಜ್ ಬಗ್ಗೆ ಮಾತಾಡ್ತಾರೆ. ಸೂರಜ್ ಎಲ್ಲ ಫಸ್ಟ್ 2 ದಿನ ತುಂಬಾ ಪಾಸಿಟಿವ್ ಆಗಿತ್ತು, ಅದಾದ್ಮೇಲೆ ತುಂಬಾ ನೆಗೆಟಿವ್ ಆಗಿ ಕಾಣ್ತಾ ಇದ್ದಾನೆ. ಬಿಗ್ ಬಾಸ್ ಮೇಲೆ ನೀನೇ ತುಂಬಾ ಸ್ಮಾರ್ಟ್ ಆಗಿ ಕಾಣ್ತಾ ಇದೆಯಾ, ತುಂಬಾ ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ತೀಯಾ, ತುಂಬಾ ಸ್ಮಾರ್ಟ್ ಆಗಿ ಎಲ್ಲ ಗೇಮ್ ಮಾಡ್ತೀಯ ಅಂತ ಹೇಳಿ ಅವರಿಗೆ ಒಂದು ಕಾಂಪ್ಲಿಮೆಂಟ್ ಕೊಡ್ತಾರೆ ನಮ್ಮ ಜಾನಿ ಅವರು. ಅದೇ ರೀತಿಯಾಗಿ ಇವ್ರ ಹತ್ರ ಯಾರ ಹತ್ರ ಅಶ್ವಿನಿ ಹತ್ರ ಏನೆಲ್ಲ ಪ್ಲಾನ್ ಮಾಡಿದ್ರು, ಏನೆಲ್ಲ ಮಾತಾಡಿದ್ವಿ, ನೀವು ಕಲರ್ಸ್ ಕೋಟ ಅಂತ ಏನಕ್ಕೆ ಬಂತು, ಏನೆಲ್ಲ ಮಾತಾಡಿದ್ವಿ, ಸೇವ್ ಆಗ್ತಾರೆ, ಗೇಮ್ ಆಡಲ್ಲ, ಅದು ಆಡಲ್ಲ, ಆದ್ರೂ ಸೇವ್ ಆಗ್ತಾರೆ ಅಂತೆಲ್ಲ ಮಾತಾಡುವಂತೆಲ್ಲ ಹೇಳ್ತಾರೆ. ಎಕ್ಸಾಕ್ಟ್ಲಿ ಇಲ್ಲಿ ನಾನು ರಕ್ಷಿತ ಮೇಲೆ ರಾಜಕೀಯ ಮಾಡ್ತಾರೆ ಅಂತ ಹೇಳ್ದಲ್ಲ, ಕ್ಯಾಪ್ಟನ್ ಅಭಿಷೇಕ್ ಆಗಿದ್ದಾರೆ, ಇದು ಕನ್ಫರ್ಮ್ ಕೂಡ ಹೌದು. ಕ್ಯಾಪ್ಟನ್ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ರಕ್ಷಿತನ ಕಿಚನ್ ತಗೋಬಾರ್ದು ಅಂತ ಹೇಳಿ ಇವರೆಲ್ಲ ರಾಜಕೀಯ ಮಾಡ್ತಾ ಇದಾರೆ. ಸ್ಪಂದನ, ಧನು, ಕಾವ್ಯ ಕಿಚನ್ ಮಾತ್ರ ತಗೋಬೇಡ, ರಕ್ಷಿತನ ಬೇರೆ ಯಾರನ್ನಾದ್ರೂ ತಗೋ ಅಂತೆಲ್ಲ ಹೇಳಿ ಅವ್ರಿಗೆ ಅಭಿಷೇಕ್ಗೆ ಇಂಪ್ಲಿಮೆಂಟ್ ಕೊಡ್ತಾರೆ. ಆದ ಕಾರಣ ಅಭಿಷೇಕ್ ಕಿಚನ್ ತಗೊಂಡಿಲ್ಲ, ಕಿಚನ್ ಅಡಿಗೆ ಮಾಡಕ್ಕೆ ರಕ್ಷಿತನ ತಗೊಂಡಿಲ್ಲ. ಇಷ್ಟ ದಿನ ಕಿಚನ್ ಅಲ್ಲೇ ಇದ್ ರಕ್ಷಿತ, ಹಂಗಂತ ಒಂದೇ ಕೆಲಸ ಮಾಡ್ಬೇಕಂತ ಏನಿಲ್ಲ. ಬಟ್ ಇಲ್ಲಿ ರಾಜಕೀಯ ಮಾಡೋ ತಪ್ಪು. ಕ್ಯಾಪ್ಟನ್ ಆಗಿ ಏನಾದ್ರು ಡಿಸಿಷನ್ ತಗೊಳ್ಳಿ, ಅದು ಬೇರೆ ವ್ಯತ್ಯಾಸ ಇರುತ್ತೆ. ಇವ್ರು ಅವ್ರನ್ನ ತಗೋಬೇಡ, ಇವ್ರು ತಗೋಬೇಡ, ಇವ್ನು ಇಲ್ಲಿ ಅಲ್ಲಿಗೆ ಹಾಕು, ಇವ್ನು ಇಲ್ಲಿಗೆ ಹಾಕು. ಇಲ್ಲಿ ಧ್ರುವಂತನ ಮತ್ತೆ ನಮ್ಮ ರಕ್ಷಿತನ ಬಾತ್ರೂಮ್ ತೊಳೆಗೆ ಹಾಕಿದ್ದಾರೆ, ಅದು ಕ್ಯಾಪ್ಟನ್ ನಿರ್ಣಯ. ಬಟ್ ಇವ್ರ ಇಂಪ್ಲೂಯೆನ್ಸ್ ಇಂದಾನೆ ಹಾಕಿದ್ದಾರೆ. ಇಲ್ಲಿ ಧನು ಏನ್ ಗೊತ್ತಾ,
ಬರೀ ಗುಡ್ ಬುಕ್ಸ್ ಬರೇ ಸೇಫ್ಗೆ ಮಾಡಕ್ ಪ್ರಯತ್ನ ಪಡ್ತಾ ಇರ್ತಾರೆ. ಅವ್ರ ಬಗ್ಗೆ ಮಾತಾಡಲ್ಲ, ಇವ್ರ ಬಗ್ಗೆ ಮಾತಾಡಲ್ಲ ಅಂತಾನೆ. ಬಟ್ ಸ್ಪಂದನ ಧನು ಅಂತ ಬಂದಾಗ ಎಲ್ಲರ ಬಗ್ಗೆನೂ ಮಾತಾಡ್ತಾರೆ. ಒಳ್ಳೆ ಕೆನ್ನೆ ಕ್ಯೂಟ್ಗಳ ಅಂತ ಮಾತಾಡ್ತಾ ಇರ್ತಾರೆ ಇಬ್ರು, ಧನು ಮತ್ತೆ ನಮ್ಮ ಸ್ಪಂದನ. ಇದೇನು ಫ್ರೆಂಡ್ಸ್ ಅನ್ಕೊಳ್ಳಿ. ಬಟ್ ಏನಾಗುತ್ತೆ ಅಂದ್ರೆ ಆ ಟೈಮಲ್ಲಿ ನೀವು ಯಾವ ರೀತಿ ಎಲ್ಲ ಕ್ಲೋಸ್ ಇರ್ತಾರೋ ಅದೇ ರೀತಿಯಾಗಿ ಇಲ್ಲಿ ಕಾವ್ಯಗಳು ಕ್ಲೋಸ್ ಇರ್ತಾರೆ. ಗಿಲ್ಲಿಗೆ ಇವರೆಲ್ಲ ಸ್ಪಂದನ ಕಾವ್ಯಗೆಲ್ಲ ಹೇಳ್ತಾರೆ, ತುಂಬಾ ಅತಿಯಾಗಿ ಮಾಡ್ತಾನೆ, ತುಂಬಾ ಅತಿಯಾಗಿ ಇದು ಮಾಡ್ತಾನೆ, ಸ್ವಲ್ಪ ಹುಷಾರಾಗಿರ ಅಂತ ಹೇಳು, ಪರ್ಸನಲ್ ಆಗೋದು ಬೇಡ, ಟಚ್ ಮಾಡೋದು ಬೇಡ, ಅದು ಮಾಡೋದು ಬೇಡ, ಇದು ಮಾಡೋದು ಬೇಡ. ಮತ್ತೆ ನೀವಿಬ್ರು ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಕಾಮನ್ ಆಗಿ ಉದ್ಭವ ಆಗುತ್ತೆ. ಇಲ್ಲಿ ಏನಂದ್ರೆ ಒಬ್ಬರ ಬಗ್ಗೆ ಕೆಟ್ಟದಾಗಿ ಇದಾರಂತ ನಾನು ಹೇಳ್ತಾ ಇಲ್ಲ. ಬಟ್ ನೀವಿದ್ದಾಗ, ನೀವು ಚೆನ್ನಾಗಿದ್ದಾಗ, ಚೆನ್ನಾಗಿ ಮಾತಾಡ್ತಾವ ಇನ್ನೊಬ್ಬ ಫ್ರೆಂಡ್ಸ್ಗೆ ಬೆನ್ನಿಗೆ ಚೂರಿ ಆಗ ತುಂಬಾ ತಪ್ಪಾಗುತ್ತೆ. ಇವ್ರು ಮಾತಾಡ್ತಾರೆ, ನಾನು ಮದುವೆ ಆಗದ ಮುಂಚೆ ಬರಬೇಕಾಗಿತ್ತು, ಮದುವೆ ಆದ್ಮೇಲೆ ಬಂದಿದ್ದೀನಿ, ನಾನು ಮದುವೆ ಆದ ಮುಂಚೆ ಬರೋಕಾದ್ರೆ ಏನೋ ಒಂದು ಮಾಡ್ಬೋದಾಗಿತ್ತು. ಧನು ಸ್ಪಂದನ ಈ ರೀತಿ ಎಲ್ಲ ಮಾತಾಡ್ತಾ ಇರ್ತಾರೆ. ಎಕ್ಸ್ಪೆಷಲಿ ಕಾವ್ಯ ಬಗ್ಗೆ ಸ್ಪಂದನ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾರೆ. ತುಂಬಾ ಸ್ವಲ್ಪನೇ ಇಷ್ಟ ಆಗಲ್ಲ ನನಗೆ, ಖಂಡಿತವಾಗ್ಲು. ಅದೇ ರೀತಿಯಾಗಿ ನಮ್ಮ ರಕ್ಷಿತಾ ಇವ್ರು ಮಾತಾಡ್ತಾರೆ, ರಕ್ಷಿತಾ ಗಿಲ್ಲಿ ಮಾತಾಡ್ತಾರೆ, ನನಗೆ ಕಿಚನ್ ಆಗಲಿ, ಬಾತ್ರೂಮ್ ಆಗಲಿ, ಕಸ ತೊಳೆದಾಗಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ನನಗೆ ಮುಖ್ಯವಾಗಿ ಇವ್ರು ಯಾಕೆ ನನಗೆ ರಾಜಕೀಯ ಮಾಡಬೇಕು, ನನ್ನ ಹೆಸರು ಯಾಕೆ ತಗೋಬೇಡ ಅಂತ ಹೇಳಬೇಕು, ಇವ್ರು ಯಾಕೆ ಹೇಳ್ತಾರೆ ನನ್ನ ಹೆಸರು ಅಂತೇಳಿ ರಕ್ಷಿತಾ ಪ್ರಶ್ನೆ ಮಾಡ್ತಾ ಇರ್ತಾರೆ ಗಿಲ್ಲಿ ಹತ್ರ. ಹೋಗ್ಲಿ ಬಿಡು, ನೀನು ಕಿಚನ್ ಅಲ್ಲಿ ಇಷ್ಟ ತಾನೆ, ಹೋಗಿ ಕಿಚನ್ ಅಲ್ಲಿ ಇರೋ ಅಂದ್ರೆ ಇವರು ಬ್ಲಾಗ್ ಮಾಡ್ತಾರೆ, ಹಾಯ್ ಗಾಯಸ್ ಅಡಿಗೆ ಮಾಡ್ತೀನಿ ಗಾಯಸ್ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಅದು ಮಾಡೋದೆಲ್ಲ ನನಗೆ ಮಿಸ್ ಆಗ್ಬಿಡುತ್ತೆ ಅಂತೇಳಿ ರಕ್ಷಿತಾ ಫೀಲ್ ಆಗ್ತಾ ಇರ್ತಾರೆ. ಈಗ ಕ್ಯಾಪ್ಟನ್ ಆಗಿರೋದು ಅಭಿಷೇಕ್ ಏನೋ ನಿರ್ಣಯ ತಗೊಂತಾನೆ, ಇವ್ರು ಹೋಗಿ ಇನ್ಫ್ಲೂಯೆನ್ಸ್ ಮಾಡಿ ರೆಕಮೆಂಡ್ ಮಾಡಿ ಅವ್ರು ತಗೋಬೇಡ ಇವ್ರು ತಗೋಬೇಡ ಅಂತ ತುಂಬಾ ತಪ್ಪಾಗುತ್ತೆ. ಅದೇ ರೀತಿಯಾಗಿ ಅಶ್ವಿನಿ ಅವರು ಕೂಡ ಬಗ್ಗೆನೂ ಮಾತಾಡ್ತಾರೆ. ನಮ್ಮ ಧನು ಆಗಿರ್ಬೋದು, ಇವರು ಧನು ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಕಾವ್ಯ ಆಗಿರ್ಬೋದು, ಯಾಕೆ ಏನಂತ ಅಂದ್ರೆ ಅವರು ಮಾಡಿರೋ ಕೆಲವು ವಿಷಯಗಳು ತುಂಬಾ ಇಷ್ಟ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಈ ಮಾತುಗಳು ಹೋಗಿ ಅವ್ರ ಹತ್ರ ಹೇಳಲ್ಲ, ಇವ್ರ ಹತ್ರ ಇವರೇ ಮಾತಾಡ್ಕೊಂತಾರೆ. ಗಿಲ್ಲಿ ಬಗ್ಗೆನೂ ಅಷ್ಟೇನೆ, ಗಿಲ್ಲಿ ಹಂಗ್ ಮಾತಾಡ್ತಾನೆ ಹಿಂಗ್ ಮಾತಾಡ್ತಾನೆ ಅಂತ ಇವರೇ ಮಾತಾಡ್ಕೊಂತಾರೆ. ಗಿಲ್ಲಿ ಹತ್ರ ಡೈರೆಕ್ಟ್ ಆಗಿ ಹೋಗಿ ಮಾತಾಡಲ್ಲ. ಇದೇ ಇಲ್ಲಿ ಎಫೆಕ್ಟ್ ಆಗ್ತಿರೋದು. ನೀವು ಮಾತಾಡ ತಪ್ಪಲ್ಲ, ಮಾತಂತ ಬಂದಾಗ ಏನನ್ನು ಡಿಕ್ಲೇರ್ ಮಾಡ್ಕೋಬೇಕು, ಏನೋ ಕ್ಲಾರಿಫೈ ಮಾಡ್ಕೋಬೇಕಾದ್ರೆ ನೀವು ಡೈರೆಕ್ಟ್ ಅವ್ರ ಹತ್ರನೇ ಮಾತಾಡಬೇಕು. ಅದನ್ನ ಬಿಟ್ಬಿಟ್ಟು ಅವ್ರು ಇದ್ದಾಗ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ತುಂಬಾ ತಪ್ಪು ಕೂಡ ಆಗುತ್ತೆ. ಅದೇ ರೀತಿಯಾಗಿ ಸ್ಪಂದನ ಧನು ತುಂಬಾ ಡಿಸ್ಕಸ್ ಮಾಡ್ತಾರೆ. ಅದು ಎಪಿಸೋಡ್ ಕೂಡ ಟೆಲಿಕಾಸ್ಟ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಆಕ್ಚುಲಿ ಇದಕ್ಕಿಂತ ಮುಂಚೆನೆ ಅಭಿಷೇಕ್ ಅವರು ಧನು ಬಗ್ಗೆ ತುಂಬಾ ನೆಗೆಟಿವ್ ಮಾಡಿದ್ರು, ನೈಟ್ ಮಾತಾಡಿದ್ರು, ನೆಗೆಟಿವ್ ಆಗಿ ಮಾತಾಡಿದ್ರು. ಅಂದ್ರೆ ಕಿಚನ್ ಚಪ್ಪಾಳೆ ನನಗೋಸ್ಕರ ಕೊಡೋಗೋಸ್ಕರ ಲೆಟರ್ ಪೇ ಸ್ಯಾಕ್ರಿಫೈಸ್ ಮಾಡಿದ್ರೆ ಹಾಗೆ ಈಗ ಅಂತ ಟೆಲಿಕಾಸ್ಟೇ ಮಾಡಲಿಲ್ಲ. ಅದೇ ರೀತಿಯಾಗಿ ನಮ್ಮ ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ಟಾಸ್ಕ್ ಎಲ್ಲ ಸೋತಿದ್ದಾರೆ, ತುಂಬಾ ಬೇಜಾರಿದ್ದಾರೆ. ಈ ವೀಕ್ ಎಲ್ಲ ಬ್ಯಾಡೇ ನಡೀತಾ ಇದೆ ಅಶ್ವಿನಿ ಗೌಡ ಅವ್ರಿಗೆ, ಯಾಕೋ ಗೊತ್ತಿಲ್ಲ. ಆ ಕ್ಯಾಪ್ಟನ್ ಸೋತ್ ಮೇಲೆ ಸುಮ್ಮನೆ ಹೋಗಿ ಇದು ಮಾಡ್ತಾ ಇದ್ರು. ಬಟ್ ಜಾಹ್ನವಿ ಬಂದು ಮಾತ್ರ ಇವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು, ಹಾಗಿತ್ತು ಹೀಗಿತ್ತು, ಬಿಗ್ ಬಾಸ್ ಮನೆಯಲ್ಲಿ ಯಾರು ಹೇಗಿರ್ತೀವಿ ಅಂತೆಲ್ಲ ಹೇಳಕ್ಕೆ ಆಗಲ್ಲ ಅಂತ. ಅದೇ ರೀತಿಯಾಗಿ ಕಾವ್ಯ ಮತ್ತು ನಮ್ಮ ಗಿಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಒಂದು ಟಾಸ್ಕ್ ಇರುತ್ತೆ, ಆ ಟಾಸ್ಕ್ ಬಗ್ಗೆ ಮಾತಾಡ್ತಾರೆ. ಟಾಸ್ಕ್ ಏನಂದ್ರೆ ಅದೇ ಅಶ್ವಿನಿ ಅವ್ರನ್ನ 12 ನಿಮಿಷ ಒಳಗಡೆ ಅವ್ರನ್ನ ಕೌಂಟ್ ಮಾಡಿದಾಗೆ ಅವ್ರ ಮನಸ್ಸೆಲ್ಲ ಡಿಸ್ಟರ್ಬ್ ಮಾಡ್ಬೇಕು. ಆ ಡಿಸ್ಟರ್ಬ್ ಮಾಡೋ ಟೈಮಲ್ಲಿ ಇವ್ರು ಏನೇನೋ ಮಾತಾಡ್ತಾ ಇರ್ತಾರೆ, ಅದು ಹೀಗೆ ಹಾಗೆ ಹೀಗೆ ಅಂತ. ಏನಕ್ಕೆ ಅಂದ್ರೆ ಅವರು ಮನಸ್ಸು ಚಂಚಲವಾಗಿರ್ಬೇಕು, ಕೌಂಟೇ ಮಾಡಬಾರ್ದು. ಆ ಟೈಮಲ್ಲಿ ನಾನು ಏನಾದರೂ ಅತಿಯಾಗಿ ಮಾತಾಡ್ದ, ನಾನು ಕರೆಕ್ಟಾಗಿ ಮಾತಾಡ್ದ ಅಂತ ಗಿಲ್ಲಿ ಕಾವ್ಯನ ಕೇಳ್ತಾ ಇರ್ತಾನೆ. ಖಂಡಿತವಾಗ್ಲು ಆ ಟೈಮಲ್ಲಿ ಕಾವ್ಯ ಹೇಳ್ತಾಳೆ. ಅಂದ್ರೆ ಇಲ್ಲಿ ಮೇನ್ ರೂಲ್ಸ್ ಏನಂದ್ರೆ ಮನೆಯಿಂದ ಹೊರಗಡೆ ವಿಷಯ ಅಂದ್ರೆ ಅವ್ರ ಹೋರಾಟಗಾರರು ಅದು ಇದು ಮನೆ ಬಗ್ಗೆ ಎಲ್ಲ ಮಾತಾಡಬಾರ್ದು, ಒಂದು ಪರ್ಸನಲ್ ಅಟ್ಯಾಕ್ ಮಾಡಬಾರ್ದು, ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೆದಿದೆ ಇಷ್ಟು ದಿನಗಳ ಕಾಲ ಅವ್ರು ಏನೆಲ್ಲ ಮಾಡಿದ್ದಾರೆ ಅದನ್ನ ಬೇಕಾದ್ರೂ ಮಾಡ್ಬೋದು. ಅದೇ ರೀತಿಯಾಗಿ ರಾಷ್ಟ್ರಗೀತೆ ಆಡಬಾರ್ದು, ನಾಡಗೀತೆ ಆಡಬಾರ್ದು, ನಮ್ಮ ಕರ್ನಾಟಕದ ಇದು ರಾಜ್ಯ ನಾಡಗೀತೆ ಆಡಬಾರ್ದು ಅಂತೆಲ್ಲ ರೂಲ್ಸ್ ಇರ್ತವೆ. ಅದನ್ನ ಬಿಟ್ಟು ಏನ್ ಬೇಕಾದ್ರೂ ಮಾತಾಡ್ಬೋದು ಅಂತಿದ್ರೆ ಒಂದೊಂದು ಸತ್ಯ. ಇವತ್ತಿನ ಎಪಿಸೋಡ್ ತುಂಬಾ ಅವೈಟೆಡ್ ಎಪಿಸೋಡ್ ಅನ್ಬೋದು, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಖತ್ತಾಗಿರುತ್ತೆ ಅಂತ ಹೇಳಿದ ಎಪಿಸೋಡು. ಅದೇ ರೀತಿಯಾಗಿ ನಮ್ಮ ಇವರು ಎಲ್ಲ ಮಾತಾಡ್ತಿರ್ತಾರೆ, ರಘು ಸೂರಜ್ ಅವರೆಲ್ಲ ಏನ್ ಅಡಿಗೆ ಅಂದ್ರೆ ಅಡಿಗೆ ಕಿಚನ್ಗೆ ತಗೊಂತಾರೆ ಅಡಿಗೆ ಮಾಡೋಕೆ ಅಂತ. ಇವ್ರು ತಗೊಂಡಿದ್ದಾರೆ ಅಡಿಗೆ ಕಿಚನ್ಗೆ. ಈ ಸಲ ಸೂರಜ್ ತಗೊಂಡಿಲ್ಲ, ಅಭಿಷೇಕ್ ಬೇರೆ ತಗೊಂಡಿದ್ದಾನೆ. ಕ್ಯಾಪ್ಟನ್ ಎಲ್ಲ ಆದ್ಮೇಲೆ ತುಂಬಾ ಬದಲಾವಣೆಗೆಲ್ಲ ಮಾಡಿದ್ದಾರೆ ನಮ್ಮ ಅಭಿಷೇಕ್. ಯಾಕೆ ಅಂದ್ರೆ ರಕ್ಷಿತನ್ ತಗೊಂಡಿಲ್ಲ, ಅದಾದ್ಮೇಲೆ ಅವ್ನ್ ಬೇಡ ಇವ್ನ್ ಬೇಡ, ಅವ್ನ್ ಇಲ್ಲಾಗ್ತೀನಿ ಅಂತ ಇನ್ಫ್ಲೂಯೆನ್ಸ್ ಆಗ್ತಾ ಇದಾರೆ ಧನು ಮತ್ತೆ ಕಾವ್ಯ ಸ್ಪಂದನೆಯಿಂದ. ಕಾವ್ಯ ಕೂಡ ಸಖತ್ತಾಗಿ ಆಟ ಆಡ್ತಾಳೆ, ಗಿಲ್ಲಿ ಅಂತ ಬಂದಾಗ ಸಪೋರ್ಟ್ ಮಾಡ್ತಾಳೆ, ಇಲ್ಲ ಅಂತಲ್ಲ. ಬಟ್ ಬೇರೆ ವಿಷಯಗಳಲ್ಲಿ ಇನ್ಫ್ಲೂಯೆನ್ಸ್ ಮಾಡಿ ಅವ್ರಿಗೆ ರೆಕಮೆಂಡ್ ಮಾಡೋದು, ಇವ್ರು ರೆಕಮೆಂಡ್ ಮಾಡೋದು, ಈ ವಿಷಯಗಳೆಲ್ಲ ನಡೀತಾ ಇದೆ. ಒಬ್ಬೊಬ್ಬರು ವ್ಯಕ್ತಿತ್ವ ತುಂಬಾನೇ ಕಳಿಸಿ ಬಿಡ್ತಾ ಇದೆ, ಹೊರಗಡೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಇವರು ರಘು ಅವರು ಯಾರಿಗೆ
ರಿಷಾ ಗೌಡರಿಗೆ ಎಣ್ಣೆ ಹಾಕೆಲ್ಲ ಮಸಾಜ್ ಮಾಡ್ತಾ ಇದ್ರು, ತಲೆಗೆಲ್ಲ ಎಣ್ಣೆ ಹಾಕಿ. ಆ ಟೈಮಲ್ಲಿ ನಮ್ಮ ಇವ್ರು ರಾಶಿಕಾ ಗೌಡ ಬರ್ತಾರೆ. ರಾಶಿಕಾ ನನಗೆ ನಾನು ನೀ ಹಾಕ್ಸ್ಕೊಂತೀಯ ಎಣ್ಣೆ ಅಂತೆಲ್ಲ ಕೇಳಿದಾಗ ಇಲ್ಲ ಬೇಡ, ಎಣ್ಣೆ ಏನು ಬೇಡ ನನಗೆ ಅಂತೆಲ್ಲ ಹೇಳ್ತಾರೆ. ಬಟ್ ತುಂಬಾ ಫನ್ ಆಗಿ ಎಲ್ಲ ಕಾನ್ವರ್ಸೇಷನ್ ನಡೀತಾ ಇತ್ತಲ್ಲಿ. ಅದೇ ರೀತಿಯಾಗಿ ತುಂಬಾ ಡಿಸ್ಕಸ್ ಮಾಡಿದ್ದು ನಮ್ಮ ಇವರು ರಕ್ಷಿತಾ, ರಾಶಿಕಾ ಹಾಗೂ ಗಿಲ್ಲಿ. ಏನಂತಂದ್ರೆ ಇವರೆಲ್ಲ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅದು ಈಗ ಅಂತ ಹೇಳಿದಾಗ ಸಮಾಧಾನ ಮಾಡ್ತಾನೆ ಗಿಲ್ಲಿ ರಕ್ಷಿತಾನ. ಹೋಗ್ಲಿ ಬೇಡ, ಅವ್ರು ಏನೋ ಮಾಡ್ಕೊಂಡಿದ್ದಾರೆ, ತಲೆ ಕೆಡ್ಸ್ಕೋಬೇಡ, ನೀನ್ ಬೇಕಾದ್ರೆ ಲೈಟ್ ಎಲ್ಲ ಆಫ್ ಮಾಡ್ಮೇಲೆ ಹೋಗಿ ಬಾತ್ರೂಮ್ ತೊಳೆ, ಅದಾದ್ಮೇಲೆ ಬಂದು ಕಿಚನ್ ಅಲ್ಲಿ ಅಡಿಗೆ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ ನನಗೆ, ಏನ್ ಪ್ರಾಬ್ಲಮ್ ಹಂಗಿದ್ರೆ ಹಿಂಗೆ ಅಂತೆಲ್ಲ ಸೊಲ್ಯೂಷನ್ ಕೊಡ್ತಿರ್ತಾನೆ. ನಾನು ಧ್ರುವಂತ್ ಅವ್ರು ಒಬ್ಬರೇ ಕೂತ್ಕೊಂಡು ಸಖತ್ತಾಗಿ ಎಷ್ಟೆಲ್ಲ ಅದು ಇದೆಲ್ಲ ರೆಡಿ ಮಾಡ್ಕೊಂತ ಇರ್ತಾರೆ. ಆ ಟೈಮಲ್ಲಿ ಧ್ರುವಂತ್ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಈ ಮನೆಯಲ್ಲಿ ಯಾವಾಗ ಯಾರು ಎಲ್ಲಂಗಿ ಚೇಂಜ್ ಆಗ್ತಾರೋ ಗೊತ್ತಾಗಲ್ಲ ಅಂತೇಳಿ ಅಶ್ವಿನಿ ಹಾಗೂ ಜಾನಿ ಅವರು ಕೂಡ ತುಂಬಾ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಇಲ್ಲಿ ನನಗೆ ಮೋಸ್ಟ್ ನೆಗೆಟಿವ್ ಅನ್ಸಿದ್ದು ಇವರೇನೆ, ಸ್ಪಂದನ, ಧನು. ಯಾಕೆ ಈ ರೀತಿ ಎಲ್ಲ ಮಾತಾಡಿದ್ರು, ಏನಕ್ಕೆ ಈ ವಿಷಯಗಳೆಲ್ಲ ಮಾತಾಡೋದು ಗೊತ್ತೇ ಆಗ್ಲಿಲ್ಲ. ಖಂಡಿತವಾಗ್ಲೂ ಇವ್ರು ಏನಂದ್ರೆ ಕಾವ್ಯ ಹತ್ರ ಬಂದಾಗ ಕಾವ್ಯ ಹತ್ರ ಚೆನ್ನಾಗೆಲ್ಲ ಮಾತಾಡಿ, ಅದಾದ್ಮೇಲೆ ಕಾವ್ಯ ಹೋದ್ಮೇಲೆ ಕಾವ್ಯ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಅಂದ್ರೆ ಅದೊಂದು ಸ್ವಲ್ಪನೂ ಜನಕ್ಕೆ ಇಷ್ಟ ಆಗಲ್ಲ ಅಂತಾನೆ ಹೇಳ್ಬೋದು. ಮಿಡ್ ನೈಟ್ ಅಲ್ಲಿ ತುಂಬಾನೇ ಮಾತಾಡ್ತಾ ಇದ್ರು. ಅದಾದ್ಮೇಲೆ ನಮ್ಮ ಇವ್ರ ಬ್ಯಾಚ್ ಇದ್ರಲ್ಲ, ಸೂರಜು, ರಘು, ರಕ್ಷಿತಾ, ಗಿಲ್ಲಿ ರಾಗಿ ಚಿಪ್ಸ್, ರಾಗಿ ಬಿಸ್ಕೆಟ್ ಏನೋ ಮಾಡ್ಕೊಂಡು ತಿಂತಾ ಇರ್ತಾರೆ. ಸಖತ್ತಾಗಿ ಫನ್ ಮಾಡ್ತಾರೆ. ಲೈನ್ ಆಗಿ ಬರ್ಬೇಕು ಹಾಗೆ ಹೀಗೆ ಅಂತ ತುಂಬಾ ಫನ್ ಆಗಿರ್ತಾರೆ. ಒಂದೇನು ಗೊತ್ತಾ, ಗಿಲ್ಲಿ, ರಘು ಕೂಡ ಎಲ್ಲ ಮಾತಾಡ್ತಾರೆ, ಒಬ್ಬೊಬ್ಬಗೆ ನೆಗೆಟಿವ್ ಆಗಿ ಮಾತಾಡಲ್ಲ. ಏನೇ ಇದ್ರು ಫೇಸ್ ಅಂತ ಬಂದಾಗ ಮಾತಾಡ್ತಾರೆ, ಸುಮ್ಮನೆ ಕಾಮನ್ ಆಗಿ ಇದಿರ್ತಾರೆ. ಬಟ್ ಇವ್ರ ತರ ಪರ್ಸನಲ್ ಆಗಿ ಹೀಗೆ ಹಾಗೆ ಅಂತೆಲ್ಲ ಮಾತಾಡಲ್ಲ ಅಂತ ಇತ್ತು. ಮಿಡ್ ನೈಟ್ ಎಲ್ಲ ನಡೆದಿದ್ದು ಇದು. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.